ಕಾಂಗ್ರೆಸ್ನಲ್ಲಿ ಇದೀಗ ಎರಡನೇ ಸುತ್ತಿನ ಸಂಪುಟ ಸರ್ಕಸ್ ಶುರುವಾಗಿದೆ. 13 ಸಚಿವ ಸ್ಥಾನಗಳು ಭರ್ತಿಯಾಗಿವೆ. ಇನ್ನು ಉಳಿದಂತೆ 20 ಮಂತ್ರಿ ಸ್ಥಾನಗಳು ಬಾಕಿ ಇದ್ದಾವೆ. 20 ಸಚಿವ ಸ್ಥಾನಕ್ಕೆ 60ಕ್ಕೂ ಹೆಚ್ಚು ಶಾಸಕರು ಪೈಪೋಟಿ ನಡೆಸ್ತಾ ಇದ್ದಾರೆ. ಹೊಸಬರು, ಹಳಬರು, ಮಾಜಿ ಸಚಿವರು, ಹಿರಿಯರು, ವಲಸಿಗರು ಸಮುದಾಯಗಳಿಂದ ತೀವ್ರ ಪೈಪೋಟಿ ನಡೀತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲ ಹಂತದ ಸಂಪುಟ ರಚನೆ ಪೂರ್ಣಗೊಂಡಿದ್ರೂ ಕೂಡ ಈಗ ಎರಡನೇ ಪಟ್ಟಿಗೆ ಎಲ್ಲಾ ಪೈಪೋಟಿ ನಡೀತಾ ಇದೆ. ಮೊದಲ ಪಟ್ಟಿಯಲ್ಲಿ ಸ್ಥಾನ ಸಿಗದಿದ್ದಕ್ಕೆ ಮಾಜಿ ಸಚಿವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ಸ್ಥಾನ ಪಡೆಯುವುದಕ್ಕೆ ಮಾಜಿಗಳ ಒಂದು ಪ್ರಯತ್ನ ನಡೀತಾ ಇದೆ. ದೆಹಲಿ ಮಟ್ಟದಲ್ಲಿ ಮತ್ತೆ ಪ್ರಯತ್ನವನ್ನ ಮಾಜಿಗಳು ಆರಂಭಿಸಿದ್ದಾರೆ. ಮೊದಲ ಬಾರಿಗೆ ಸಚಿವರಾಗಲು 6-7 ಬಾರಿ ಗೆದ್ದವರಿಂದ ಲಾಬಿ ನಡೀತಾ ಇದೆ. ಸಚಿವ ಸ್ಥಾನಕ್ಕೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಮೊರೆ ಹೋಗಿದ್ದಾರೆ. ಹಲವರು ಡಿಕೆ ಆಪ್ತ ಅನ್ನುವಂತಹ ಕಾರಣಕ್ಕೆ ಸಚಿವಗಿರಿ ಮೇಲೆ ಇದೀಗ ಹಲವರ ಕಣ್ಣು ಬಿದ್ದಿದೆ. ಮೊದಲ ಹಂತದ ಸಚಿವ ಸ್ಥಾನ ಮುಕ್ತಾಯಗೊಂಡಿದೆ. ಈಗ ಎರಡನೇ ಪಟ್ಟಿಗಾಗಿ ಎಲ್ಲರೂ ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಮೊರೆ ಹೋಗಿದ್ದಾರೆ. ಈ 20 ಸ್ಥಾನಗಳಿಗಾಗಿ 60ಕ್ಕೂ ಹೆಚ್ಚು ಶಾಸಕರು ಪೈಪೋಟಿ ನಡೆಸ್ತಾ ಇದ್ದಾರೆ. ಹೊಸದಾಗಿ ಆಯ್ಕೆಯಾದಂತಹ ಶಾಸಕರು, ಹಲವು ಬಾರಿ ಗೆದ್ದಿರತಕ್ಕಂಥ ಹಿರಿಯ ಶಾಸಕರುಗಳು, ಮಾಜಿ ಸಚಿವರು, ಪಕ್ಷಕ್ಕೆ ವಲಸೆ ಬಂದು ಗೆದ್ದಂತ ನಾಯಕರು, ವಿವಿಧ ಸಮುದಾಯಗಳ ಪ್ರತಿನಿಧಿಗಳು ಎಲ್ಲರೂ ಕೂಡ ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಮೊದಲ ಪಟ್ಟಿಯಲ್ಲಿ ಅವಕಾಶ ಸಿಗದ ಕಾರಣ ಅನೇಕ ಮಾಜಿ ಸಚಿವರು ಒಂದ್ ಕಡೆ ಅಸಮಾಧಾನಗೊಂಡಿದ್ದಾರೆ. ಈ ಬಾರಿ ತಮ್ಮ ಅನುಭವ ಹಾಗೂ ಹಿರಿತನದ ಆಧಾರದ ಮೇಲೆ ಸ್ಥಾನ ನೀಡಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಮತ್ತೊಂದು ಕಡೆ 6-7 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ರು ಕೂಡ ಸಚಿವರಾಗದ ಕೆಲ ನಾಯಕರು ಈಗಲಾದರೂ ಅವಕಾಶ ಸಿಗಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಸಂಪುಟ ವಿಸ್ತರಣೆಯಲ್ಲಿ ಕೇವಲ ಹಿರಿತನ ಮಾತ್ರ ಅಲ್ಲ, ಜಾತಿ ಸಮೀಕರಣ, ಪ್ರಾದೇಶಿಕ ಪ್ರಾತಿನಿಧ್ಯ, ಯುವಕರಿಗೆ ಒಂದು ಅವಕಾಶ, ಬಣ ರಾಜಕೀಯ ಹಾಗೂ ಚುನಾವಣಾ ಲೆಕ್ಕಾಚಾರಗಳು ಕೂಡ ಪ್ರಮುಖ ಪಾತ್ರವನ್ನ ಇಲ್ಲಿ ವಹಿಸುತ್ತವೆ. ಹೀಗಾಗಿ ಯಾರಿಗೆ ಸ್ಥಾನ ಸಿಗುತ್ತೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ದೊಡ್ಡ ಸವಾಲಾಗಿದೆ. ಪಕ್ಷದ ಒಂದು ಮೂಲಗಳ ಪ್ರಕಾರ ನಾವು ನೋಡೋದಾದ್ರೆ ವಿಧಾನ ಪರಿಷತ್ ಚುನಾವಣೆ ಮುಗಿದ ಬಳಿಕ ಎರಡನೇ ಹಂತದ ಸಂಪುಟ ವಿಸ್ತರಣೆ ನಡೀತಕ್ಕಂತ ಸಾಧ್ಯತೆ ಹೆಚ್ಚಿದೆ. ಅಷ್ಟರ ಒಳಗಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಯಲ್ಲಿ ಲಾಬಿ ಮುಂದುವರಿಸತಕ್ಕಂಥ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾದ್ರೆ ಎರಡನೆಯ ಒಂದು ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ? ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು, ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ? ಈಗ ಒಂದಿಷ್ಟು 60ರಿಂದ 70 ಶಾಸಕರು ಈಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರ್ಕೊಂಡು ಎಐಸಿಸಿ ಅಧ್ಯಕ್ಷರ ಬಳಿ ಹೋಗ್ತಾ ಇದ್ದಾರೆ. ನೀವೇ ಇದಕ್ಕೆ ದಾರಿ ಹುಡುಕಬೇಕು ಅನ್ನುವಂಥ ವಿಚಾರ. ಬಟ್ ಇನ್ನು ಕೂಡ ಯಾರ್ಯಾರಿಗೆ ಸಿಗುತ್ತೆ ಅನ್ನೋದು ಕುತೂಹಲ, ಯಾರಿಗೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದಿಷ್ಟು ಜನ ಪೈಪೋಟಿ ನಡೆಸ್ತಾ ಇದ್ದಾರೆ. ಬಣ ರಾಜಕೀಯವು ಕೂಡ ಇಲ್ಲಿ ಪ್ರಮುಖ ಅಂಶವನ್ನ ಪಡ್ಕೊಂಡಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ ಎಷ್ಟು ಸ್ಥಾನ ಸಿಗುತ್ತೆ ಅನ್ನೋದು ಕೂಡ ಪ್ರಮುಖ ಪ್ರಶ್ನೆಯಾಗಿದೆ. ಇಲ್ಲಿ ಇಬ್ಬರ ಬಣಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳೋದಕ್ಕೆ ಹೈಕಮಾಂಡ್ಗೂ ಕೂಡ ಒಂದು ದೊಡ್ಡ ಸವಾಲಾಗಿದೆ ಈ ವಿಚಾರ. ಪ್ರಸಾದ್ ಅಬ್ಬಯ್ಯ ಸಚಿವ ಸ್ಥಾನ ಸಿಗ್ತಕ್ಕಂಥ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸಲೀಂ ಅಹಮದ್ ಅಲ್ಪಸಂಖ್ಯಾತ ಕೋಟದಡಿ ಸ್ಥಾನಕ್ಕಾಗಿ ಒಂದ್ ಕಡೆ ಪ್ರಯತ್ನ ಪಡ್ತಾ ಇದ್ದಾರೆ. ಡಿಕೆ ಹರಿಪ್ರಸಾದ್ ಬಣ ಕೂಡ ಪ್ರಾತಿನಿಧ್ಯಕ್ಕಾಗಿ ಒತ್ತಡ ಹೇರ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹನುಮಂತರಾಜು, ಈಗ ಒಂದು ಪಟ್ಟಿ ರಿಲೀಸ್ ಆಯ್ತು, 13 ಜನ ಸಚಿವ ಸ್ಥಾನ ಪಡ್ಕೊಂಡಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥದ್ದು 20 ಸಚಿವ ಸ್ಥಾನ. ಸೊ 60ರಿಂದ 70 ಶಾಸಕರು ಇದರಿಂದ ಬಿದ್ದಿದ್ದಾರೆ, ಪೈಪೋಟಿ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಅಂಗಳಕ್ಕೆ ಹೋಗಿ ತಲುಪಿದ್ದಾರೆ. ಈಗ ಎಐಸಿಸಿ ಅಧ್ಯಕ್ಷರಾದಂತಹ
ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಸೊ ಏನಿದೆ ಅಪ್ಡೇಟ್ಸ್, ಏನಾಗ್ಬೋದು, ಯಾವಾಗ ನಡೀಬಹುದು ಈಗ ಮುಂದಿನ ಪಟ್ಟಿ? ಎಸ್ ಪ್ರಮೋದ್, ಈಗ ಏನು ಮೊದಲ ಪಟ್ಟಿ ಈಗ ರಿಲೀಸ್ ಆಗಿ ಸಚಿವ ಆಕಾಂಕ್ಷಿಗಳ 13 ಜನ ಏನು ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ರೆ, ಇನ್ನುಳಿದ 20 ಸ್ಥಾನಕ್ಕೆ ಸಾಕಷ್ಟು ಲಾಬಿ ನಡೆಸಲಾಗುತ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ದೆಹಲಿಯಲ್ಲಿ ಬೀಡುಬಿಟ್ಟಿರುವ ಹಲವು ಶಾಸಕರು ಏನು ವರಿಷ್ಠರ ಮೇಲೆ ಸಾಕಷ್ಟು ಒತ್ತಡವನ್ನು ಹೇರ್ತಿದ್ದಾರೆ. ಮತ್ತೊಂದೆಡೆ ಏನು ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣ ಏನಿದೆ, ಅವರು ನಮಗೆ ಶಾಸಕ ಏನು ಸಚಿವ ಸ್ಥಾನ ಸಿಗುತ್ತೆ ಅಂತ ಏನು ಸಾಕಷ್ಟು ಏನು ನಂಬಿಕೆಯಲ್ಲಿದ್ರೆ, ಮತ್ತೊಂದೆಡೆ ಸಿದ್ದರಾಮಯ್ಯ ಅವರ ಬಣ ಮತ್ತೊಂದೆಡೆ ಸಿದ್ದರಾಮಯ್ಯ ಬಣ ತಮ್ಮ ಸಚಿವ ಸ್ಥಾನ ಮುಂದಿನ ದಿನಗಳಲ್ಲಿ ಉಳಿಸ್ಕೊಳ್ಳೋದಕ್ಕೆ ಏನು ಸಂಪುಟದಲ್ಲಿದೆ ಹಿರಿಯ ಸಚಿವರು ತಮ್ಮ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಸಾಕಷ್ಟು ಪಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು 60ಕ್ಕೂ ಹೆಚ್ಚು ಸಚಿವ ಆಕಾಂಕ್ಷಿಗಳು ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಕಷ್ಟು ತಲೆನೋವು ಉಂಟಾಗ್ತಿದೆ. ನಾವು ಈಗ ಏನ್ ಡಿಸೈಡ್ ಮಾಡಿದ್ವಿ, ಈಗಾಗಲೇ ಏನ್ ಡಿಸೈಡ್ ಮಾಡಿದ್ವಿ, ಏನು ಯಂಗ್ ಟೀಮ್ ನ ಕಟ್ಟಬೇಕು ಅಂತ ಹೇಳಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಈಗ ನಿರ್ದೇಶನ ಮಾಡಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಹಿರಿಯ ಹಿರಿಯ ಶಾಸಕರನ್ನ ತಗೋಬೇಕಾ, ಈಗಾಗಲೇ 6 ರಿಂದ 7 ಬಾರಿಯನ್ನು ಗೆದ್ದಿರ್ತಕ್ಕಂಥ ಶಾಸಕರನ್ನ ತಗೋಬೇಕಾ, ಅಥವಾ ಹೊಸದಾಗಿ ಈಗ ಇರೋ ಶಾಸಕರನ್ನ ಹೊಸದಾಗಿ ಆಯ್ಕೆ ಆಗ್ತಿದ್ದ ಶಾಸಕರನ್ನ ನಾವು ಮನೆ ಹಾಕ್ಬೇಕಾ ಅಂತ ಹೇಳಿ ಈಗ ಹೈಕಮಾಂಡ್ಗೆ ಸಾಕಷ್ಟು ತಲೆನೋವು ಉಂಟಾಗಿದೆ. ಈಗಾಗಲೇ ಸುರ್ಜೇವಾಲಾ ಹಾಗೂ ಸಿಎಂ ಡಿ ಕೆ ಶಿವಕುಮಾರ್ ಈ 60 ಜನ ಲಿಸ್ಟ್ ನೋಡಿ ಈಗಾಗಲೇ ಸುಸ್ತಾಗಿದ್ದಾರೆ. ಇನ್ನು ಉಳಿದಿರುವಂತದ್ದು 20 ಸ್ಥಾನ ಸಚಿವ ಸ್ಥಾನ ಇರೋದು ಇನ್ನು 20 ಸ್ಥಾನಗಳು. ಇದರಲ್ಲಿ ನಾವು ಯಾರಿಗೆ ಕೊಡ್ಬೇಕು ಅಥವಾ ಹಿರಿಯರಿಗೆ ಕೊಡ್ಬೇಕಾ, ಈ ಮಂತ್ರಿಗಿರಿಗೆ ಈಗಾಗಲೇ ಏನು ಸಾಕಷ್ಟು ಒತ್ತಡ ಎತ್ತಿದ್ದಾರೆ. ಒಂದೆಡೆ ಏನು ಮುಖ್ಯಮಂತ್ರಿ ಅವರ ಆಪ್ತವಲ್ಲೇ ಸಾಕಷ್ಟು ತಮಗೆ ಮಂತ್ರಿಗಿರಿ ಸಿಗುತ್ತೆ ಅಂತ ಹೇಳಿ ಪಕ್ಕ ನಿರೀಕ್ಷೆಯಲ್ಲಿದ್ರೆ, ಮತ್ತೊಂದು ಸಿದ್ದರಾಮಯ್ಯ ಬರ ಏನಿದೆ ಪ್ರಬಲವಾಗಿ ತಮ್ಮ ಪ್ರಬಲವನ್ನ ಬಳಸಿ ತಮಗೆ ನೀಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡವನ್ನು ಸಹ ಎತ್ತಿದ್ದಾರೆ. ಥ್ಯಾಂಕ್ ಯು. ಮಾಹಿತಿಗಾಗಿ ಹನುಮಂತರಾಜು.